ಇನ್ನು ಗಡಿ ಭಾಗ ಏನಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪ್ರದೇಶ, ಅಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಉದ್ವಿಗ್ನತೆಯನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಕರ್ನಾಟಕ ಸಾರಿಗೆ ಬಸ್ಗಳಿಗೆ ಮಸಿ ಬಳಿದಿದ್ದಾರೆ, ಚಾಲಕರಿಗೆ ಧಮಕಿ ಹಾಕಿದ್ದಾರೆ. ನೋಡಿ, ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗ ಇದೆಯಲ್ವಾ, ಅಲ್ಲಿ ಪುಂಡಾಟಿಕೆಗಳು ಮುಂದುವರಿತಾ ಇದೆ. ಈ ಮಹಾರಾಷ್ಟ್ರದ ಕೆಲ ಪುಂಡರಿಂದ, ಶಿವಸೇನೆಯ ಕಿಡಿಗೇಡಿಗಳಿಂದ ನಡು ರಸ್ತೆಯಲ್ಲಿ ಬಲವಂತವಾಗಿ ಬಸ್ ನಿಲ್ಲಿಸಿ ಗೂಂಡಾಗಿರಿಯನ್ನು ಮಾಡಿದ್ದಾರೆ. ಪುಣೆ ನಗರದ ಸ್ವಾರ್ ಗೇಟ್ ಬಳಿ ರಾಜ್ಯದ ಬಸ್ ತಡೆದು ರೌಡಿಸಮ್ ಮಾಡಿದ್ದಾರೆ. ಬಸ್ನ ಕನ್ನಡ ಬೋರ್ಡ್ ಒಡೆದು ಹಾಕಿ ಡ್ರೈವರ್ ಮೇಲೆ ದರ್ಪ ತೋರಿದ್ದಾರೆ. ಠಾಕ್ರೆ ಬಣದ ಶಿವಸೇನೆ ಪುಂಡರ ಆಟಾಟೋಪಗಳು ಹೆಚ್ಚಾಗ್ತಾ ಇದ್ದಾವೆ. ಎಲ್ಲೆಲ್ಲಿ ಕನ್ನಡ ಬೋರ್ಡ್ಗಳ ಬಸ್ಗಳು ಕಾಣಿಸ್ತಾವು, ಅವನ್ನ ಬಲವಂತವಾಗಿ ಅಡ್ಡ ಹಾಕಿ ರೌಡಿಸಮ್ ಮಾಡಿ, ನೀವು ಮರಾಠಿಯನ್ನು ಕಲಿಬೇಕು ಅಂಥೇಳಿ ಬಲವಂತವಾಗಿ ಅವ್ರ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದು ದೃಶ್ಯಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸದು, ಆ ಬಸ್ಗೆ ಮಸಿ ಬಳಿತಾ ಇದ್ದಾರೆ. ನೋಡಿ, ಇವರೆಲ್ಲ ಶಿವಸೇನೆಯ ಪುಂಡರು, ಠಾಕ್ರೆ ಬಣದವರು ರೌಡಿಸಮ್ ಮಾಡಿದ್ದಾರೆ. ನಮ್ಮ ಕಂಡಕ್ಟ್ರು ಮತ್ತು ಡ್ರೈವರ್ ಮೇಲೆ ಅಟ್ಟಹಾಸವನ್ನು ಗೈದಿದ್ದಾರೆ. ಮರಾಠಿ ಕಲಿದೇ ಇದ್ದರೆ ಬಸ್ಗಾದಂಥ ಪರಿಸ್ಥಿತಿ ನಿಮಗೂ ಆಗುತ್ತೆ ಅಂಥೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದಿನನಿತ್ಯವೂ ನೂರಾರು ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತವೆ, ಅಲ್ಲಿಂದ ಇಲ್ಲಿಗೆ ಬರುತ್ತವೆ. ಆದರೆ ಇಲ್ಲಿ ಅಮಾಯಕರು, ಏನೂ ತಪ್ಪು ಮಾಡದೇ ಇರುವಂಥವ್ರಿಗೆ ಶಿಕ್ಷೆ ಆಗಬಾರ್ದು. ಯಾಕಂದರೆ ಯಾರೋ ಗಲಾಟೆ ಮಾಡಿಕೊಂಡಿದ್ದು, ಅವರು ಕೆಲ ಮರಾಠಿ ಪುಂಡರು ನಮ್ಮ ಡ್ರೈವರ್ಗೆ, ಅಂದರೆ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು, ಅದು ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಮ್ಮ ಆಕ್ರೋಶಕ್ಕೆ ಕಾರಣ ಆಯಿತು, ಅದು ಕನ್ನಡಿಗರ ಆಕ್ರೋಶಕ್ಕೆ. ಅವ್ರ ಬಸ್ಗೂ ಮಸಿ ಬಳಿದ್ರು, ಕನ್ನಡ ಧ್ವಜ ಹಾಕಿದ್ರು, ಅವರು ಮಾಡಿದರು, ಅಲ್ಲಿ ಮುಗಿದು ಹೋಗಿತ್ತು. ಈಗ ಮಿತಿ ಮೀರಿ ಹೋಗ್ತಾ ಇದ್ದಾರೆ. ಇದೇನಾಗುತ್ತೆ, ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ಅದರಲ್ಲೂ ಹೋರಾಟವನ್ನು ಮಾಡಲಿ ಬೇಡ ಅಂತ ಹೇಳಲ್ಲ, ಬಸ್ಸನ್ನು ತಡೀಲಿ, ಆದರೆ ಮರಾಠಿಯನ್ನು ಕಲಿಬೇಕು ಅನ್ನುವಂಥ ಆ ಒತ್ತಡ ಇದೆ ಅಲ್ವಾ, ಅದನ್ನು ಖಂಡಿತವಾಗ್ಲೂ ಯಾವ ಕನ್ನಡಿಗನಿಗೂ ಸಹಿಸೋಕ್ಕಾಗೋದಿಲ್ಲ. ಹಾಗಾಗಿನೇ ಈಗ ಅಲ್ಲಿಯ ನಿರ್ವಾಹಕರು ಜೊತೆಗೆ ಡ್ರೈವರ್ಗಳು ಬರ್ತಾರೆ, ಅವ್ರಿಗೂ ಹೇಳ್ಬೋದಲ್ವ, ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು ಎಲ್ಲರೂ ಅಂತೇಳಿ, ಇಲ್ಲದೇ ಇದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂಥೇಳಿ. ಹಾಗಾಗಿನೇ ಆ ಸ್ವಭಾವದವರು ನಾವಲ್ಲ, ಗೌರವ ಇದೆ, ಆದರೆ ಕಲಿಲೇಬೇಕು ಅಂತ ಹೇಳಿದ್ರೆ ಇಲ್ಲಿ ರೌಡಿಸಮ್ ಮಾಡಿದರೆ ಅದನ್ನು ಕೇಳೋಕ್ಕೆ ಯಾರಿಂದನೂ ಆಗೋದಿಲ್ಲ. ಬಟ್ ಈಗ ಚಾಲಕರು ಮತ್ತು ನಿರ್ವಾಹಕರೇನಿದ್ದಾರೆ ಅವ್ರ ಮೇಲೆ ದೌರ್ಜನ್ಯಗಳಾಗಬಾರ್ದು. ಹಾಗಾಗಿನೇ ಈಗ ಅಲ್ಲಿ ಹಲ್ಲೆ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. आमच्या राज्यात जो येईल त्याचं आमचं स्वागत आहे. पण जर आमच्या मराठी माणसावरती अशा प्रकारे तुमच्या कर्नाटकमध्ये जर का भयान हल्ला होत असेल तर त्याची आम्ही माफी मागणार नाही, हात सोडून त्याच्यावरती आंदोलन करणार आहे. आज तुमच्या सरकारला एवढंच सांगणे की तुम्ही तुमच्या गाड्या जर का आमच्या मराठी माणसाची माफी मागितली नाही तर गाडी अंदर आणली नाही का, ही गाडी उद्यापासून मी इथे येऊन जाणार नाही. येतं का साहेब, आपल्या मराठी माणसावरती तुमच्या कर्नाटक राज्यामध्ये जो भयान हल्ला झाला, त्या भयान करायचं नव्हतं ना. आज येत नाही तर काय त्याला काय करायचं. आम्ही तुम्हाला त्रास, आम्हाला तुम्हाला त्रास द्यायचा नाहीये, पण आम्हाला प्रत्येकाचा जो आमच्या राज्यातील आम्ही त्याचं स्वागत करू. पण असं आमच्या मराठी माणसावर, आमच्या मराठी माणसावर जर आमच्या मराठी माणसावर जर हल्ला झाला